ನಾನು ಯಾವುದೇ ಕಮಿಟ್ಮೆಂಟ್ಗಳು ಫೇಲ್ ಆಗಿಲ್ಲ. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳಿದೆ. 1 ಲಕ್ಷ ಮಕ್ಕಳಿಗೆ ಅಫಿಷಿಯಲ್ ಆಗಿ ಸ್ಕಾಲರ್ಶಿಪ್ ಕೊಟ್ಟೆ 5,000 ರೂಪಾಯಿಂದ. 300 ಮನೆ ಕಟ್ಕೊಡ್ತೀನಿ ಅಂತ ಹೇಳಿದೆ. 200 ಮನೆ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು. 200 ಮನೆ ಕಟ್ಕೊಟ್ಟಿದ್ದೀನಿ. 7 ಮನೆದಲ್ಲಿ ಒಗ್ಬೋರ್ಡ್ ಪ್ರಾಪರ್ಟಿಲಿ ಆಲಂ ಪಾಷಾ ಅನ್ನೋರು ನಮ್ಮ ಮೇಲೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ರು. ಏನಕ್ಕೆ? ಆ ಜಾಗನ ದಬ್ಬಾಳಿಕೆ ಮಾಡ್ಕೊಳ್ತಾ ಇದ್ದೀವಿ. ನಾನು ಮತ್ತೆ ಸಾಫಿ ಶಾದಿ ಒಗ್ಬೋರ್ಡ್ ಚೇರ್ಮನ್, ಇದಕ್ಕೆ ಓನರ್ ಯಾರಂದ್ರೆ ಒಗ್ಬೋರ್ಡ್ ಚೇರ್ಮನ್, ಅವ್ರ ಮೇಲೆ ಆರೋಪ ಮಾಡಿ ಅದು FIR ಮಾಡಿದ್ರು. ಅದಕ್ಕೆ ನಾನು ಸ್ಟೇ ತಗೊಂಡಿದ್ದೆ. ಸ್ಟೇ ತಗೊಂಡು ಬಂದ್ಮೇಲೆ ಆ 7 ಮನೆ 200 ಮನೆಯಲ್ಲಿ 7 ಮನೆ ಸ್ಟಾಪ್ ಆಗ್ಬಿಡ್ತು. 100 ಮನೆದು ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ ಅಂತ ಬಿಟ್ಟಾಯ್ತು. ಈಗ ಆ 7 ಮನೆಗೆ 2.5 ವರ್ಷದಿಂದ ಯಾರು ಪಾಪ ಬಡವರು ಕಟ್ಕೊಟ್ಟಿಲ್ಲ. ಅದು ಸ್ಟೇ ಆಗಿದೆ. ನಾನು ಹೋಗಿ ಅಲ್ಲಿ ಕಟ್ಕೊಟ್ರೆ ನನಗೆ ಕಂಟೆಂಪ್ಟ್ ಆಗತ್ತೆ. ಕಂಟೆಂಪ್ಟ್ ಆಗಿ ನನಗೆ ಜೈಲ್ ಆಗತ್ತಂತ ಆ 7 ಮನೆ ಪೆಂಡಿಂಗ್ ಇಟ್ಟಿದ್ದೀವಿ. ನಂಬರ್ 1. ಆಮೇಲೆ ಏನಾಗಿದೆ, ಅಲ್ಲಿ ನಾನು ಬಂದ ಮೇಲೆ 2.5 ವರ್ಷ ಕಾಯ್ದಿದ್ದೀನಿ. ಹಾಲಿ MLA ಮಾಡಿಲ್ಲ, ಮಾಜಿ MLA ಮಾಡಿಲ್ಲ. ಆಮೇಲೆ ಮೊನ್ನೆ ಧಿಕ್ಕಾರ KJ ಬಾಬು 420ಗೆ ಧಿಕ್ಕಾರ ಅಂತ RV ದೇವರಾಜ್ ಮಗ ಯುವರಾಜು 7 ಮನೆ ಇರೋದನ್ನ 600 ಜನಗಳಿಗೆ ಕಳಿದ್ರು. ಅದು ನಮ್ಮ ಕ್ಷೇತ್ರದ ಜನ ಅಲ್ಲ, ಅದು ಬೊಮ್ಮನಹಳ್ಳಿಯಿಂದ ಇಲ್ಲಿಂದ ಬೇರೆ ಕಡೆಯಿಂದ ಲೋಡ್ ಮಾಡಿ 600 ಜನ ಇಲ್ಲಿ ಕಳಿಸಿದ್ರು. ಆದರೆ ಸರ್ ನಾನು ಅಲ್ಲಿ ಏನು ಹೇಳಕ್ ಅವ್ರ ಹತ್ರ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ ಸರ್. ನನ್ನ ಮೇಲೆ ಆರೋಪ ಇದೆ. ಹೇಳ್ತಾರೆ ಕಟ್ಕೊಡಲ್ಲ. ಯಾವುದು ನಾನು ಫೇಲ್ ಆಗಿದ್ದೀನಿ ಸರ್? ತಾವೇ ಹೇಳಿದ್ರಿ. ಈಗ ನಾನು ಯಾವುದು ಫೇಲ್ ಆಗಿಲ್ಲ ಸರ್. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳಿದೆ. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. 1 ನಿಮಿಷ. 50,000 ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ಗೆ ದುಡ್ಡು ಕೊಡ್ತೀನಿ ಅಂದೆ. 50,000 ಮನೆಗಳು ಕೊಟ್ಟೆ. 1 ಲಕ್ಷ ಸ್ಯಾಡೀಸ್ ಕೊಡ್ತೀನಿ ಅಂತ ಹೇಳಿದೆ. 1 ಲಕ್ಷ ಸ್ಯಾಡೀಸ್ ಕಾಂಜೀಪುರಂ ಸಿಲ್ಕ್ ಸ್ಯಾಡೀಸ್ ಕೊಟ್ಟೆ. ಆಮೇಲೆ 200 ಮನೆ ಕಟ್ಕೊಡ್ತೀನಿ ಅಂತ ಹೇಳಿದೆ. 200 ಮನೆ ಕಟ್ಕೊಟ್ಟೆ. 7 ಮನೆ ಬಾಕಿ ಇತ್ತು. ಆ 7 ಮನೆ ಹಾಲಿ MLA ಮಾಡಿಲ್ಲ, ಮಾಜಿ MLA ಮಾಡಿಲ್ಲ. ಬರೀ ಆರೋಪ ಮಾಡಕ್ಕೆ ಇಬ್ಬರು ಬರ್ತಾರೆ, ಆದ್ರೆ ಬಡವರಿಗೆ ಸಹಾಯ ಮಾಡಕ್ಕೆ ಯಾರೂ ಬಂದಿಲ್ಲ. ಆದ್ರೆ ತಿರ್ಗಾ ಇವತ್ತು ನಾನೇ ಏನ್ ಮಾಡಿದೆ, ಮೊನ್ನೆ ಏನ್ ಹೇಳಿದ್ರು, 420 KJ ಬಾಬು ಮನೆ ಕಟ್ಸ್ಕೊಟ್ಟಿಲ್ಲ. ಆ 7 ಮನೆ 200 ಮನೆ ಕಟ್ಟೋನು 7 ಮನೆ ಕಟ್ಕೊಡಲ್ಲ, ಕಟ್ಕೊಡ್ತೀನಿ. ಆಮೇಲೆ ಅದರಿಂದ ನನ್ನ ಫ್ಯಾನ್ಸ್, ನನಗೆ ನಂಬ್ಕೊಂಡಿರೋ ಜನ, ನನಗೆ ಮರ್ಯಾದೆ ಕೊಡೋ ಜನ, ಅದು ನಾನು ಕಟ್ಕೊಡೋಕ್ಕಾಗಲ್ಲ ಅಂತ ಗೊತ್ತಾಗಿ ನಾನು ಕಟ್ಕೊಟ್ರೆ ಕಂಟೆಂಪ್ಟ್ ಆಗತ್ತೆ ಅಂತೇಳಿ ಪಾಪ ನನ್ನ ಫ್ರೆಂಡ್ಸು, ನನ್ನ ಫ್ಯಾನ್ಸು ಅವರೇ ದುಡ್ಡು ಹಾಕಿ ಎಲ್ಲ ಕಟ್ಕೊಟ್ಟಿದ್ದಾರೆ. ನಾಳೆ ಮೋಲ್ಡಿಂಗ್ ಇದೆ. ನಾನು ಮಾಡಿದ್ರೆ ಕಂಟೆಂಪ್ಟು, ಅವ್ರು ಮಾಡಿದ್ರೆ ಕಂಟೆಂಪ್ಟ್ ಅಲ್ಲ. ಯಾರೋ ಪಾಪ ನನಗೆ ನನ್ನ ಫ್ಯಾನ್ಸ್ ಕಟ್ಕೊಡ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಆದರೆ ನಾನು ನೋಡಿ, ನಾನು ಏನು ಅಲ್ಲಿ ನನಗೆ ಲಾಭ ನೋಡಿ ನಾನು ಹೋಗ್ತಾ ಇಲ್ಲ. ನಾನು ಅಲ್ಲಿ ಸ್ಲಮ್ಮಲ್ಲಿ ಹುಟ್ಟೋವನು, ಒಂದು ಬಡವ್ರ ಕುಟುಂಬದ ಹುಟ್ಟೋವನು, ಆ ಸ್ಲಮ್ಮಲ್ಲಿ ಹುಟ್ಟೋವನು. ನನಗೆ ಆ ಸ್ಲಮ್ ಮೇಲೆ ನನಗೆ ಒಂದು ಅಫೆಕ್ಷನ್ ಇದೆ. ಆದ್ದರಿಂದ ಈ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಮಾತು ಕೊಟ್ಟಿದ್ದು ನಾನು ಯಾವತ್ತೂ ಫೇಲ್ ಆಗಿಲ್ಲ.